ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಒಂದು ಸಂಧ್ಯಾ ಸಮಯದಲ್ಲೂ ದೇವರ ವಾಕ್ಯದೊಂದಿಗೆ ದೇವರ ಸತ್ಯವೇದದ ಪುಸ್ತಕದಿಂದ ಒಂದು ಆಲೋಚನೆಯನ್ನು, ಒಂದು ಸುಂದರವಾದ ಸಂದೇಶವನ್ನು ಸಾರೋಕೆ ತುಂಬ ಸಂತೋಷವುಳ್ಳವನಾಗಿ ಈ ಸಂಧ್ಯಾ ಸಮಯದಲ್ಲಿ ನಿಮ್ಮ ಮುಂದೆ ಲೈವ್ ಬಂದಿದ್ದೇನೆ. ಈ ಸಂಧ್ಯಾ ಸಮಯದಲ್ಲೂ ನನ್ನನ್ನು ರಕ್ಷಿಸಿ, ನನ್ನನ್ನು ಪ್ರೀತಿಸಿ, ನನ್ನನ್ನು ಕರುಣಿಸಿ, ನನ್ನನ್ನು ಇಲ್ಲಿವರೆಗೂ ನಡೆಸಿದ ದೇವರಿಗೆ ಎಲ್ಲ ಸ್ತೋತ್ರಗಳನ್ನು, ಮಹಿಮೆಯನ್ನು ಆತನಿಗೆ ಸಮರ್ಪಿಸ್ತಾ ಇದ್ದೀನಿ. ಆತನ ಉಪಕಾರವು ಮಾತ್ರವೇ ಇವತ್ತು ನೀವೆಲ್ಲರೂ ಸಂತೋಷವಾಗಿ ಸಮಾಧಾನದಿಂದ ಈ ದಿನದಲ್ಲಿ ಆಗಿರೋದು. ಆ ಯೇಸು ಕ್ರಿಸ್ತನ ಕೃಪೆಯು, ಸಂತೋಷವು, ಸಮಾಧಾನವು ಯಾವತ್ತು ನಮ್ಮ ಜೊತೆ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಒಂದು ಸಂದೇಶವನ್ನು ಪ್ರಾರಂಭಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಾನು ವೀಕ್ಷಿಸೋ ಸ್ವಲ್ಪ ಜನರು ಬರ್ತೀನಿ ಅಂತ ಹೇಳಿದ್ದಾರೆ. ಅವರಿಗೋಸ್ಕರವಾಗಿ ಕಾದಿದ್ದೇವೆ. ಅವರು ಬರೋಕೆ ನಾವು ಸ್ವಲ್ಪ ನಿಮಿಷಗಳು ಕಾದಿರೋಣ. ನಮ್ಮನ್ನು ದೇವರ ಆಶೀರ್ವಾದ ಮಾಡಲಿ. ನಮ್ಮ ದೇವರು ಮಹಾ ಪ್ರೀತಿಯುಳ್ಳವನು, ಕರುಣೆಯ ನಾಯಕನು. ಆ ದೇವರು ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ ಎಂಬ ಪ್ರಾರ್ಥನೆ ನನ್ನ ಜೀವಿತದಲ್ಲಿ ಇವತ್ತು ಇರುತ್ತೆ. ಇವತ್ತು ನಾವು ಧ್ಯಾನಿಸುವಂಥ ದೇವರ ವಾಕ್ಯವು ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 41ನೇ ವಾಕ್ಯವಾಗಿರುತ್ತೆ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 41ನೇ ವಾಕ್ಯ. ಅದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, They were terrified and asked each other, Who is he? Even the wind and the waves obey him. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಈತನು ಯಾರು? ಈತನ ಮಾತುಗಳಿಗೆ ಗಾಳಿಯು ಅಲೆಗಳೆಲ್ಲವೂ ಕೀಳ್ಪಡ್ತಾ ಇದೆ ಎಂಬ ಒಂದು ಸಂದೇಶವನ್ನು, ಒಂದು ವಾಕ್ಯವನ್ನು ಅಲ್ಲಿ ಶಿಷ್ಯರು, ಆ ಹಡಗಲ್ಲಿದ್ದ ಎಲ್ಲ ಜನರು ಹೇಳುವುದನ್ನು ನಾವು ಓದಿ ಕೇಳಿದ್ದೇವೆ. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ನಾವು ಜೀವಿಸುವ ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಎಷ್ಟೋ ವಿವಿಧವಾದ ಚಿಂತೆಗಳನ್ನು ಹೊಂದಿರುವ ಜನರಿರುವ ಈ ಲೋಕದಲ್ಲಿ ನಾನು ಪ್ರಸಂಗಿಸುವ ಯೇಸು ಕ್ರಿಸ್ತನು ಯಾರು? ಆ ದೇವರು ಮನುಷ್ಯನಾಗಿ ಭೂಮಿಗೆ ಬಂದ ಆ ಯೇಸು ಕ್ರಿಸ್ತನು ಸಹಸ್ರ ಜ್ಞಾನಿಗಳು ಹೇಳುವ ಮಾತುಗಳು ಸತ್ಯವೋ? ಅನೇಕ ವಿದ್ಯಾವಂತರು ಬುದ್ಧಿವಂತರು, ಚರಿತ್ರೆ ಇತಿಹಾಸಕಾರರು ದೇವರ ವಾಕ್ಯವನ್ನು ಓದಿ ಪಾಂಡಿತ್ಯವನ್ನು ಮಾಡಿದ ಜನರು ಸಾರುವ ಆ ಯೇಸು ಕ್ರಿಸ್ತನು ಸತ್ಯವೋ? ಇಲ್ಲದಿದ್ದರೆ ಸತ್ಯವೇದವು ಆ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ನಮಗೆ ತಿಳಿಸಿಕೊಡೋದು ಏನು ಎಂಬುದಾಗಿ ಇವತ್ತು ಚಿಂತಿಸೋಕೆ ಆಸೆ ಪಡ್ತಾ ಇದ್ದೀನಿ. ಅನೇಕರು ಹೀಗೆ ಹೇಳ್ತಾರೆ, ಯೇಸು ಸ್ವಾಮಿ ಯೇಸು ಕ್ರಿಸ್ತನು ಒಂದು ಒಳ್ಳೆಯ ಒಂದು ಧರ್ಮ ಬೋಧಕನು, ಒಂದು ಧರ್ಮವನ್ನು ಸ್ಥಾಪಿಸಿದಾತನು. ಯೇಸು ಕ್ರಿಸ್ತನು ಒಂದು ಒಳ್ಳೆಯ ಮನುಷ್ಯನು, ಈ ಲೋಕಕ್ಕೆ ಬಂದು ತಪ್ಪೇ ಮಾಡದೆ ಕಷ್ಟಗಳನ್ನು ಸಹಿಸಿದಾತನು. ಆತನು ನೀತಿವಂತನು. ಆತನು ಈ ಭೂಮಿಗೆ ಬಂದು ಯಾವ ತಪ್ಪು ಮಾಡದೆ ಶಿಕ್ಷೆಗಳನ್ನು ಹೊಂದಿದ ಒಂದು ಸಾಧುವಾದ ಮನುಷ್ಯನು ಎಂಬುದಾಗಿ ತುಂಬಾ ಜನರು ಹೇಳಿರೋದನ್ನು ನಾವು ಕೇಳಿದೀವಿ. ಗಾಂಧೀಜಿ ಹೇಳಿದ್ದಾರೆ, ಆತನು ಒಳ್ಳೆಯ ಒಂದು ಉಪದೇಶಕನು, ಆತನು ಒಳ್ಳೆಯ ಒಂದು ಟೀಚರ್. ಆತನ ಕುರಿತಾಗಿ ತುಂಬಾ ಜನರು ತುಂಬ ವಿಷಯಗಳನ್ನು ಸಾರಿದ್ದಾರೆ. ಆದರೆ ನಾವು ಆರಾಧಿಸುವ ಯೇಸು ಕ್ರಿಸ್ತನು, ನಾವು ಪೂಜಿಸುವ ಈ ಯೇಸು ಕ್ರಿಸ್ತನು ಯಾರು? ಇವತ್ತಿನ ನನ್ನ ಸಂದೇಶವು ಇದಾಗಿರುತ್ತೆ. ನಾವು ಪೂಜಿಸುವಂತ ಈ ಯೇಸು ಕ್ರಿಸ್ತನು ಯಾರು? ಈ ಲೋಕದಲ್ಲಿರುವ ಜನರು ಹೇಳುವ ಯೇಸು ಕ್ರಿಸ್ತನು, ಸತ್ಯವೇದ ಹೇಳುವ ಆ ಕ್ರಿಸ್ತನೇ ಯಾರು ಎಂಬುದಾಗಿರುವ ಒಂದು ಚಿಂತೆಯನ್ನು ನಿಮ್ಮ ಹತ್ರ ಸಾರೋಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ, ಸತ್ಯವೇದವು ಯೇಸು ಕ್ರಿಸ್ತನ ಕುರಿತಾಗಿ ಏನನ್ನು ಹೇಳ್ತಾ ಇದೆ? ಕ್ರೈಸ್ತರ ಅಡ್ಡಿಸ್ಥಾನವಾದಂಥ ಸತ್ಯವೇದವು ಯೇಸು ಕ್ರಿಸ್ತನ ಕುರಿತಾಗಿ ಏನನ್ನು ಸಾರ್ತಾ ಇದೆ ಎಂಬುದಾಗಿ ನಿಮಗೆ ಆ ಒಂದು ಚಿಂತೆಯನ್ನು ಮಾತಾಡಿದ ನಂತರ ನಾನು ನಿಮಗೆ ಯೇಸು ಕ್ರಿಸ್ತನು ಯಾರು, ಯೇಸು ಕ್ರಿಸ್ತನ ಕುರಿತಾಗಿರುವ ದೇವರ ವಾಕ್ಯದ ಸತ್ಯಗಳೇನು ಎಂಬುದಾಗಿ ಸಾರೋಕೆ ಇಷ್ಟಪಡ್ತೇನೆ. ಅದಕ್ಕೆ ಮುಂಚೆ ಸತ್ಯವೇದದಲ್ಲಿರುವ 66 ಪುಸ್ತಕಗಳು ಯೇಸು ಕ್ರಿಸ್ತನ ಕುರಿತಾಗಿ ಏನನ್ನು ಹೇಳ್ತಾ ಇದೆ ಎಂಬುದಾಗಿರುವ ಒಂದೊಂದು ಮಾತುಗಳನ್ನು ನಿಮಗೆ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಯೇಸು ಕ್ರಿಸ್ತನ ಕುರಿತಾಗಿ 66 ಪುಸ್ತಕಗಳು ಆ ಯೇಸು ಕ್ರಿಸ್ತನ ಕುರಿತಾಗಿ ಏನನ್ನು ಸಾರ್ತಾ ಇದೆ ಎಂಬುದಾಗಿ ಆಸೆಯಿಂದ ಕಾದಿರೋರಿಗೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಮಾಡ್ತಾ ಇದ್ದೀನಿ. ಆದಿಕಾಂಡ ಪುಸ್ತಕ ಕ್ರಿಸ್ತನನ್ನು ವರ್ಣಿಸೋದು ಹೀಗೆ. ಆದಿಕಾಂಡ ಪುಸ್ತಕದಲ್ಲಿ ಕ್ರಿಸ್ತನು ಸ್ತ್ರೀಯ ಸಂತತಿಯಿಂದ ಸರ್ಪದ ತಲೆಯನ್ನು ಜಜ್ಜುವ ಸಂತಾನವಾಗಿದ್ದಾನೆ. ವಿಮೋಚಕ ಕಾಂಡ ಪುಸ್ತಕದಲ್ಲಿ ಕ್ರಿಸ್ತನು ಪೆಸಕ ಹಬ್ಬದ ಕುರಿಮರಿಯಾಗಿದ್ದಾನೆ. ಯಾಜಕ ಕಾಂಡದಲ್ಲಿ ಮಹಾಯಾಜಕನಾಗಿದ್ದಾನೆ. ಅರಣ್ಯ ಕಾಂಡದಲ್ಲಿ ಕ್ರಿಸ್ತನು ಮೇಘ
ಮೇಘಸ್ತಂಭವು ಅಗ್ನಿ ಸ್ತಂಭವೂ ಆಗಿದ್ದಾನೆ. ಸ್ತೋತ್ರ. ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಕ್ರಿಸ್ತನು ಮೋಶೆಯ ಹಾಗೆಯೂ ಮೋಶೆಗಿಂತ ಶ್ರೇಷ್ಠನಾದಂಥ ಪ್ರವಾಚಕನಾಗಿದ್ದಾನೆ. ಯೆಹೋಶುವನ ಪುಸ್ತಕದಲ್ಲಿ ಕ್ರಿಸ್ತನು ನಮ್ಮನ್ನು ರಕ್ಷಿಸುವ ರಕ್ಷಣೆಯ ನಾಯಕನಾಗಿದ್ದಾನೆ. ಸ್ತೋತ್ರ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಕ್ರಿಸ್ತನು ನಮ್ಮ ನ್ಯಾಯಾಧಿಪತಿಯಾಗಿದ್ದಾನೆ. ಸ್ತೋತ್ರ. ರೂತಳ ಪುಸ್ತಕದಲ್ಲಿ ಕ್ರಿಸ್ತನು ನಮ್ಮನ್ನು ಬಿಡಿಸುವವನಾಗಿದ್ದಾನೆ. ಹಾಲೆಲೂಯ. 1-2 ಶಮುವೇಲನ ಪುಸ್ತಕದಲ್ಲಿ ಕ್ರಿಸ್ತನು ನಂಬಿಕಸ್ತನು ಮಹಾಶ್ರೇಷ್ಠನೂ ಆದಂಥ ಪ್ರವಾಚಕನಾಗಿದ್ದಾನೆ. 1-2 ಅರಸರ ಪುಸ್ತಕ ಮತ್ತು ಪೂರ್ವಕಾಲ ವೃತ್ತಾಂತ ಪುಸ್ತಕದಲ್ಲಿ ಕ್ರಿಸ್ತನು ನಮ್ಮನ್ನು ಆಳುವ ರಾಜನಾಗಿದ್ದಾನೆ. ಸ್ತೋತ್ರ. ಎಜ್ರನ ಪುಸ್ತಕದಲ್ಲಿ ಆತನು ನಮಗೆ ಧರ್ಮವನ್ನು ಬೋಧಿಸುವ ಧರ್ಮ ಬೋಧಕನಾಗಿದ್ದಾನೆ. ಸ್ತೋತ್ರ. ನೆಹೆಮೀಯನ ಪುಸ್ತಕದಲ್ಲಿ ಕ್ರಿಸ್ತನು ಬಿದ್ದಂತ ಪಾಳುಗೋಡೆಯನ್ನು ಪುನರ್ ನಿರ್ಮಾಣ ಮಾಡುವ ಆತನು ಆಗಿದ್ದಾನೆ. ಎಜ್ರಳ ಪುಸ್ತಕದಲ್ಲಿ ನಮ್ಮನ್ನು ರಕ್ಷಿಸುವಂತ ಮೊರ್ದೆಕಾಯಾಗಿ ನಮ್ಮನ್ನು ರಕ್ಷಿಸುತ್ತಿದ್ದಾನೆ. ಹಾಲೆಲೂಯ. ಯೋಬನ ಪುಸ್ತಕದಲ್ಲಿ ಸದಾ ಕಾಲವು ನಮ್ಮನ್ನು ಬಿಡಿಸುವಾತನಾಗಿದ್ದಾನೆ. ಹಾಲೆಲೂಯ. ಆತನು ಕೀರ್ತನೆಯಲ್ಲಿ ಕ್ರಿಸ್ತನು ನಮ್ಮ ಒಳ್ಳೆಯ ಕುರುಬನಾಗಿಯೂ ನಮ್ಮ ಆರಾಧನೆಯ ಕೇಂದ್ರ ಬಿಂದುವು ಆಗಿದ್ದಾನೆ. ಸ್ತೋತ್ರ. ಜ್ಞಾನೋಕ್ತಿಗಳು ಮತ್ತು ಪ್ರಸಂಗಿ ಪುಸ್ತಕದಲ್ಲಿ ಕ್ರಿಸ್ತನು ಪರಲೋಕದಿಂದ ಇಳಿದು ಬಂದಂತ ದೇವರ ಜ್ಞಾನವೂ ಆಗಿದ್ದಾನೆ. ಸ್ತೋತ್ರ. ಪರಮಗೀತೆಯಲ್ಲಿ ಕ್ರಿಸ್ತನು ಪ್ರೀತಿಯ ಮದಲಿಂಗನಾಗಿದ್ದಾನೆ. ಹಾಲೆಲೂಯ. ಯೆಶಾಯನ ಪುಸ್ತಕದಲ್ಲಿ ಕ್ರಿಸ್ತನು ನೀತಿಯ ಶಾಂತಿಯ ಸ್ತೋತ್ರ ರಾಜಕುಮಾರನಾಗಿ ನಮಗೆ ತೋರಿ ಬಂದಿದ್ದಾನೆ. ಸ್ತೋತ್ರ. ಯೆರೆಮೀಯನ ಪುಸ್ತಕದಲ್ಲಿ ಕ್ರಿಸ್ತನು ನೀತಿಯ ಬಳ್ಳಿಯಾಗಿದ್ದಾನೆ. ಪ್ರಲಾಪಗಳಲ್ಲಿ ಸ್ತೋತ್ರ ಕ್ರಿಸ್ತನು ಅಳುವ ಪ್ರವಾದಿ, ನಮ್ಮನ್ನು ಕುರಿತಾಗಿ ನಮಗೋಸ್ಕರವಾಗಿ ಪ್ರತಿದಿನ ಅಳುವಂತ ಪ್ರವಾದಿಯಾಗಿದ್ದಾನೆ. ಸ್ತೋತ್ರ. ಓ ಹಾಲೆಲೂಯ. ಸ್ತೋತ್ರ. ಜೆರೆಮೀಯನಲ್ಲಿ ಕ್ರಿಸ್ತನು ಸುಂದರವಾದ 4 ಮುಖವಾಗಿದ್ದಾನೆ. ದಾನಿಯೇಲನಲ್ಲಿ ಕ್ರಿಸ್ತನು ಸ್ತೋತ್ರ ಹಾಲೆಲೂಯ ಪವಿತ್ರ ದಾನಿಯೇಲನಲ್ಲಿ ಅಗ್ನಿಕುಂಡದಲ್ಲಿ ಇಳಿದು ಬಂದ 4ನೇ ವ್ಯಕ್ತಿಯಾಗಿದ್ದಾನೆ. ಯೆಹೋಶುವನಲ್ಲಿ ಸ್ತೋತ್ರ ಹೋಸೇಯನ ಪುಸ್ತಕದಲ್ಲಿ ಕ್ರಿಸ್ತನು ನಮ್ಮನ್ನು ಪವಿತ್ರಾತ್ಮನಿಂದ ತುಂಬಿಸುವವನಾಗಿದ್ದಾನೆ. ಆಮೋಸಿನ ಪುಸ್ತಕದಲ್ಲಿ ಅವನು ಹಾಲೆಲೂಯ ನಮ್ಮ ಭಾರವನ್ನು ಹೊರುವ ಸೇವಕನಾಗಿದ್ದಾನೆ. ಓ ಹಾಲೆಲೂಯ. ಆಮೋಸಿನ ನಮ್ಮ ಭಾರವನ್ನು ಹೊತ್ತುವವನಾಗಿದ್ದಾನೆ. ಒಬ್ಬಧ್ಯೆಯಲ್ಲಿ ಕ್ರಿಸ್ತನು ನಮ್ಮನ್ನು ರಕ್ಷಿಸುವವನಾಗಿದ್ದಾನೆ. ಸ್ತೋತ್ರ. ಯೋನನಲ್ಲಿ ಸುವಾರ್ತಿಕನಾಗಿದ್ದಾನೆ. ಮೀಕನಲ್ಲಿ ಕ್ರಿಸ್ತನು ಸುವಾರ್ತಿಗಳ ಸ್ತೋತ್ರ ಸುಂದರ ಪಾದವನ್ನು ರಕ್ಷಿಸುವವನಾಗಿದ್ದಾನೆ. ನಹೋಮನಲ್ಲಿ ಸ್ತೋತ್ರ ಕ್ರಿಸ್ತನು ಹಾಲೆಲೂಯ ಆರಿಸಿಕೊಳ್ಳಲ್ಪಟ್ಟ ಜನರನ್ನು ರಕ್ಷಿಸುವವನಾಗಿದ್ದಾನೆ. ಹಬಕ್ಕೂಕನಲ್ಲಿ ದೇವರ ಸುವಾರ್ತಿಕನಾಗಿದ್ದಾನೆ. ಸ್ತೋತ್ರ. ಜಫನ್ಯನಲ್ಲಿ ಕ್ರಿಸ್ತನು ನಮ್ಮನ್ನು ರಕ್ಷಿಸುವವನಾಗಿದ್ದಾನೆ. ಹಗ್ಗಾಯನಲ್ಲಿ ಕ್ರಿಸ್ತನು ಪುನರ್ ನಿರ್ಮಾಣಿಸುವವನಾಗಿದ್ದಾನೆ. ಜಕರ್ಯನಲ್ಲಿ ಸ್ತೋತ್ರ ದಾವೀದನ ಮನೆಯ ಅಡಿಪಾಯವಾಗಿದ್ದಾನೆ. ಮಲಾಕಿಯಲ್ಲಿ ಕ್ರಿಸ್ತನು ನೀತಿಯ ಸೂರ್ಯನಾಗಿದ್ದಾನೆ. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ಹಳೆ ಒಡಂಬಡಿಕೆಯ 39 ಪುಸ್ತಕಗಳು ಕ್ರಿಸ್ತನನ್ನು ಈ ರೀತಿಯಲ್ಲಿ ವರ್ಣಿಸುತ್ತೆ. ಇಲ್ಲಿ ಮಾತ್ರವು ನಿಲ್ಲಿಸದೆ ಕ್ರಿಸ್ತನ ಕುರಿತಾಗಿ ಹೊಸ ಒಡಂಬಡಿಕೆ ಏನನ್ನು ಹೇಳ್ತಾ ಇದೆ ಎಂಬುದಾಗಿ ನಾನು ನಿಮ್ಮ ಹತ್ರ ಮಾತಾಡೋಕೆ ಇಷ್ಟಪಡ್ತಾ ಇದ್ದೀನಿ. ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ, ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಒಬ್ಬನಾದಂಥ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಸ್ತೋತ್ರ ಯೇಸು ಕ್ರಿಸ್ತನನ್ನು ಮತ್ತಾಯ ವರ್ಣಿಸಿರೋದು ಯಹೂದರ ರಾಜನಾಗಿ. ಮಾರ್ಕನ ಪುಸ್ತಕದಲ್ಲಿ ಯೇಸು ಕ್ರಿಸ್ತನನ್ನು ವರ್ಣಿಸಿರೋದು ದೇವರ ಸೇವಕನನ್ನಾಗಿಯೂ ಹಾಳನ್ನಾಗಿಯೂ. ಸ್ತೋತ್ರ. ಲೂಕನು ಬರೆದ ಸುವಾರ್ತೆಯಲ್ಲಿ ಕ್ರಿಸ್ತನನ್ನು ಮನುಷ್ಯ ಕುಮಾರನಾಗಿ. ಸ್ತೋತ್ರ. ಯೋಹಾನನಲ್ಲಿ ಕ್ರಿಸ್ತನನ್ನು ದೇವರ ಕುಮಾರನಾಗಿ. ಹಾಲೆಲೂಯ. ಅಪೋಸ್ತಲರ ಕೃತ್ಯದಲ್ಲಿ ಯೇಸು ಕ್ರಿಸ್ತನನ್ನು ಲೋಕವನ್ನು ರಕ್ಷಿಸುವ ರಕ್ಷಕನನ್ನಾಗಿಯೂ ಈ ಲೋಕಕ್ಕೆ ಪರಿಶುದ್ಧಾತ್ಮನನ್ನು ಹಾಲೆಲೂಯ ಇಂಟ್ರಡ್ಯೂಸ್ ಮಾಡಿದಂತ ಸೇವಕನಾಗಿಯೂ ರಕ್ಷಕನಾಗಿಯೂ ಪರಿಶುದ್ಧಾತ್ಮನಿಂದ ತುಂಬಿಸುವತನಾಗಿಯೂ ನಮಗೆ ತೋರ್ಪಡ್ತಾ ಇದೆ. ರೋಮಾಪುರದ ಪತ್ರಿಕೆಯಲ್ಲಿ ಪೌಲನು ಕ್ರಿಸ್ತನನ್ನು ದೇವರ ನೀತಿಯನ್ನಾಗಿ ತೋರ್ಪಡಿಸಿದ್ದಾರೆ. 1 ಕೊರಿಂಥಿಯರ ಪುಸ್ತಕದಲ್ಲಿ ಸ್ತೋತ್ರ ಇಸ್ರಾಯೇಲರ ಬಂಡೆಯನ್ನಾಗಿಯೂ, 2 ಕೊರಿಂಥಿಯರ ಪತ್ರಿಕೆಯಲ್ಲಿ ಜಯಶಾಲಿಯಾಗಿಯೂ. ಸ್ತೋತ್ರ. ಗಲಾತಿಯರಲ್ಲಿ ಕ್ರಿಸ್ತನನ್ನು ನಮ್ಮನ್ನು ಬಿಡಿಸುವವನಾಗಿಯೂ, ಎಫೆಸಿಯನಲ್ಲಿ ಸ್ತೋತ್ರ ಕ್ರಿಸ್ತನು ಸಭೆಯ ಶಿರಸ್ಸನ್ನಾಗಿಯೂ ತೋರಿಸಿದ್ದಾರೆ. ಹಾಲೆಲೂಯ.
ಫಿಲಿಪಿಯರಲ್ಲಿ ಕ್ರಿಸ್ತನು ನಮ್ಮ ಸಂತೋಷವಾಗಿಯೂ, ಸ್ತೋತ್ರ, ಕೊಲೋಸ್ಯರಲ್ಲಿ ಕ್ರಿಸ್ತನು ನಮ್ಮ ಪರಿಪೂರ್ಣತೆಯನ್ನಾಗಿಯೂ ತೋರಿಸಿದ್ದಾರೆ. ಹಾಲೆಲೂಯ. 1-2 ಥೆಸ್ಸಲೋನಿಯರ್ ಪುಸ್ತಕದ ಪತ್ರಿಕೆಯಲ್ಲಿ ಕ್ರಿಸ್ತನು ಬೇಗನೆ ಬರುವಾತನಾಗಿಯೂ ನಮ್ಮ ನೀತಿಯಾಗಿಯೂ ಇದ್ದಾರೆ. ಸ್ತೋತ್ರ, ಹಾಲೆಲೂಯ. 1-2 ತಿಮೋತಿಯಲ್ಲಿ ಕ್ರಿಸ್ತನು ನಮ್ಮ ಮಧ್ಯವರ್ತಿಯಾಗಿದ್ದಾರೆ. ಸ್ತೋತ್ರ, ತೀತನ ಪುಸ್ತಕದಲ್ಲಿ ನಂಬಿಕಸ್ಥನಾದ ಸಭೆಯ ಪಾಲಕನಾಗಿ ನಮಗೆ ತೋರಿ ಬರ್ತಾ ಇದೆ. ಸ್ತೋತ್ರ, ಹಾಲೆಲೂಯ. ಫಿಲೋಮಿನಲ್ಲಿ ಕ್ರಿಸ್ತನು ನಮ್ಮ ಒಳ್ಳೆಯ ಸ್ನೇಹಿತನಾಗಿಯೂ, ಎಬ್ರಾಯರ್ ಪುಸ್ತಕದಲ್ಲಿ ಕ್ರಿಸ್ತನು ಹಾಲೆಲೂಯ ಮುಗಿದು ಹೋಗದಂತ ರಕ್ತದ ಒಡಂಬಡಿಕೆಯಾಗಿಯೂ, ಯಾಕೋಬನ ಪುಸ್ತಕದಲ್ಲಿ ಸ್ತೋತ್ರ ಕ್ರಿಸ್ತನು ನಮ್ಮ ವೈದ್ಯನಾಗಿಯೂ, ಸ್ತೋತ್ರ 1-2 ಪೇತ್ರನಲ್ಲಿ ಕ್ರಿಸ್ತನು ಮುಖ್ಯ ಕುರುಬನಾಗಿಯೂ, 1-2-3 ಯೋಹಾನನಲ್ಲಿ ಯೋಹಾನನಲ್ಲಿ ಕ್ರಿಸ್ತನು ನಮ್ಮ ಪ್ರೀತಿಯು ಸತ್ಯವೂ ಜ್ಞಾನವೂ ಆಗಿದ್ದಾನೆ. ಸ್ತೋತ್ರ, ಯೂದನ ಪುಸ್ತಕದಲ್ಲಿ ಕ್ರಿಸ್ತನು ಅಸಂಖ್ಯ ಪರಿಶುದ್ಧ ದೂತರೊಡನೆ ಪರಲೋಕದಿಂದ ಬರುವ ಕ್ರಿಸ್ತನಾಗಿದ್ದಾನೆ. ಹಾಲೆಲೂಯ. ಕೊನೆಯ ಪುಸ್ತಕವಾದ ಪ್ರಕಟಣೆ ಪುಸ್ತಕದಲ್ಲಿ ಆತನು ಆದಿಯೂ ಅಂತ್ಯವೂ ಆಗಿದ್ದಾನೆ, ಆರಂಭವೂ ಕೊನೆಯೂ ಆಗಿದ್ದಾನೆ. ಸ್ತೋತ್ರ, 7 ದೀಪಸ್ತಂಭಗಳಲ್ಲಿ ಹಾಲೆಲೂಯ ನಡೆದಾಡುವವನಾಗಿದ್ದಾನೆ. ಆ ದಾವೀದನ ಬಾಗಿಲಿನ ಕೈ ಬೀಗವನ್ನು ಆತನ ಕೈಯಲ್ಲಿ ಹಿಡಿದಿದ್ದಾನೆ. ಸ್ತೋತ್ರ, ಮರಣದ ಮೇಲಿರುವ ಅಧಿಕಾರವು ಆತನಿಗಿದೆ. ಸ್ತೋತ್ರ, ಹಾಲೆಲೂಯ. ನ್ಯಾಯವನ್ನು ತೀರಿಸೋಕೆ ನ್ಯಾಯಾಧಿಪತಿಯಾಗಿ ಬರುವಾತನಾಗಿ ಪ್ರಕಟಣೆ ಪುಸ್ತಕವು ನಮಗೆ ತೋರಿಸುತ್ತೆ. ಹಾಲೆಲೂಯ. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ನಾನು ಪ್ರಸಂಗಿಸುವ ಯೇಸು ಕ್ರಿಸ್ತನು ಆಕಾಶವನ್ನು ಭೂಮಿಯನ್ನು ನಮಗೆ ಇವತ್ತು ಕಾಣಿಸೋಕಾಗದೇ ಇರುವಂಥದ್ದು, ದರ್ಶವೂ ಅದೃಶ್ಯವೂ ಆಗಿರುವಂಥ ಎಲ್ಲ ಕಾರ್ಯಗಳನ್ನು ನೀವು ನೋಡುವ ಈ ಸೂರ್ಯ ಚಂದ್ರ ನಕ್ಷತ್ರಗಳು, ಸ್ತೋತ್ರ, ಬೆಟ್ಟ ಗುಡ್ಡ ಕಾಡು ಅರಣ್ಯಗಳು, ಪ್ರಾಣಿ ಪಕ್ಷಿ, ಸ್ತೋತ್ರ, ಜಲರಾಶಿಗಳು, ಸ್ತೋತ್ರ, ಸಮುದ್ರಗಳು, ನದಿ, ಹಾಲೆಲೂಯ, ಮನುಷ್ಯರು, ಇಲ್ಲಿರುವ ಎಲ್ಲಾ ವಸ್ತುಗಳು, ಸ್ತೋತ್ರ, ಗಗನ ಮಂಡಲಗಳಲ್ಲಿರುವ ಸೂರ್ಯ ಚಂದ್ರ ನಕ್ಷತ್ರಗಳು, ಹಾಲೆಲೂಯ, ಎಲ್ಲ ಗ್ಯಾಲಕ್ಸಿಗಳನ್ನು, ಸ್ತೋತ್ರ, ಎಲ್ಲ ಗ್ರಹಗಳನ್ನು ಆತನು ತನ್ನ ನಾಮದಲ್ಲಿ, ಸ್ತೋತ್ರ, ತನಗೋಸ್ಕರವಾಗಿ ಸೃಷ್ಟಿಕರ್ತನಾಗಿದ್ದಾನೆ. ಹಾಲೆಲೂಯ. ಆತನು ಆದಿಯೂ ಕೊನೆಯೂ ಆಗಿದ್ದಾನೆ. ಆತನು ಆಲ್ಫಾ ಒಮೆಗಾ ಆಗಿದ್ದಾನೆ. ಸ್ತೋತ್ರ, ಆತನು ರಾಜನಾಗಿದ್ದಾನೆ. ಆತನು ಕರ್ತನಾಗಿದ್ದಾನೆ. ಎಲ್ಲ ರಾಜ್ಯತ್ವಕ್ಕೆ ಮೇಲಾಗಿ, ಸ್ತೋತ್ರ, ಎಲ್ಲರ ರಾಜರ ಮೇಲಾಗಿ, ಸ್ತೋತ್ರ, ಈ ಲೋಕದಲ್ಲಿ ಬಂದ ಎಲ್ಲ ಜ್ಞಾನಿಗಳಿಗೆ ಮಿಗಿಲಾಗಿ ಆತನು ದೊಡ್ಡ ಜ್ಞಾನಿಯಾಗಿದ್ದಾನೆ. ಸ್ತೋತ್ರ, ನಾನು ಪ್ರಸಂಗಿಸುವ ಈ ಯೇಸು ಕ್ರಿಸ್ತನು ಒಂದು ಹಾಡನ್ನು ರಚಿಸಿಲ್ಲ, ಆದರೆ ಆತನ ಕುರಿತಾಗಿ ಅಸಂಖ್ಯ ಗಾನಗಳು, ಅಸಂಖ್ಯ ಸಂಗೀತಗಳು ಇವತ್ತು ರಚಿಸಿ ಮನುಷ್ಯರು ಹಾಡಾಡುವ ದೊಡ್ಡ ರಕ್ಷಕನಾಗಿಯೂ ದೇವರಾಗಿಯೂ ನನ್ನ ಯೇಸು ಕ್ರಿಸ್ತು ಇದ್ದಾನೆ. ಹಾಲೆಲೂಯ. ಈ ಯೇಸು ಕ್ರಿಸ್ತು, ನಾನು ಪ್ರಸಂಗಿಸುವ ಈ ಯೇಸು ಕ್ರಿಸ್ತನು ಯಾವ ಪುಸ್ತಕವನ್ನು ರಚಿಸಲಿಲ್ಲ, ಆದರೆ ಆತನ ಕುರಿತಾಗಿರುವ ಅಸಂಖ್ಯ ಪುಸ್ತಕಗಳು ರಚಿಸಲ್ಪಟ್ಟು ಗ್ರಂಥಾಲಯಗಳಲ್ಲಿ ತುಂಬೋಕೆ ಜಾಗವಿಲ್ಲದಿರುವಷ್ಟು ಅಸಂಖ್ಯ ಪುಸ್ತಕಗಳು ಆತನ ಕುರಿತಾಗಿ ಇದೆ. ಹಾಲೆಲೂಯ. ನಾನು ಪ್ರಸಂಗಿಸುವ ಯೇಸು ಕ್ರಿಸ್ತನು ಫಲಿಸ್ತೀಯರ ಸೀಮೆಯನ್ನು ಬಿಟ್ಟು, ಆ ಫಿಲಿಸ್ಟೀನ್ ಸೀಮೆಯನ್ನು ಬಿಟ್ಟು, ಇಸ್ರಾಯೇಲ ಸ್ಥಳವನ್ನು ಬಿಟ್ಟು ಆಚೆಗೆ ಬಂದಿಲ್ಲ, ಆದರೆ ಆತನ ಕುರಿತಾಗಿರುವ ಸಂತೋಷವು, ಆತನ ಕುರಿತಾಗಿರುವ ಸಂದೇಶವು ಲೋಕದ ಕಟ್ಟ ಕಡೆಗೂ ವ್ಯಾಪರಿಸಿ ಇವತ್ತು ಆತನ ನಾಮವನ್ನು ಮಹಿಮೆ ಪಡಿಸ್ತಾ ಇದೆ. ಹಾಲೆಲೂಯ. ನಾನು ಪ್ರಸಂಗಿಸುವ ಯೇಸು ಕ್ರಿಸ್ತನು ರೋಗಿಗಳನ್ನು ವಾಸ ಮಾಡುವ ಆತನು, ಪಾಪಿಗಳನ್ನು ಬಿಡಿಸುವ ಆತನು. ನಾನು ಪ್ರಸಂಗಿಸುವ ಯೇಸು ಕ್ರಿಸ್ತನು, ಹಾಲೆಲೂಯ, ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಪ್ರಯಾಸದಲ್ಲಿ, ರೋಗದಲ್ಲಿರುವ ಜನರಿಗೆ ಶಾಂತಿಯನ್ನು, ಸಮಾಧಾನವನ್ನು, ವಿಶ್ರಾಂತಿಯನ್ನು ಕೊಡುವಾತನು ಈ ಲೋಕದಲ್ಲಿ ಬಂದು, ಸ್ತೋತ್ರ, ನಾನು ಸಾಯುವೆನು, ನಾನು ಕಷ್ಟಗಳನ್ನು ಸಹಿಸುವೆನು, ನಾನು ಸತ್ತು ಊತಾಕಲ್ಪಡುವೆನು, ಮತ್ತೆ ಪುನರ್ಜನ್ಮವಾಗಿ ತಿರುಗಿ ಎದ್ದು ಬರುವೆ, ಪರಲೋಕಕ್ಕೆ ಎತ್ತಲ್ಪಡುವೆ, ಅದರ ನಂತರ ಪರಲೋಕದಿಂದ ಮೇಘಾರೂಢನಾಗಿ ಬರುವೆ ಎಂಬುದಾಗಿ ವಾಗ್ದಾನ ಮಾಡಿದ ಒಂದೇ ಮನುಷ್ಯನು ಇರೋದಾದರೆ ಅದು ನಾನು ಪ್ರಸಂಗಿಸುವ ಯೇಸು ಕ್ರಿಸ್ತನು ಮಾತ್ರ. ಆತನ ಕುರಿತಾಗಿ ಪ್ರವಚಿಸಿದ ಎಲ್ಲಾ ಪ್ರವಾದನೆಗಳನ್ನು ನಿವರ್ತಿಗರಿಸುತ್ತಾ ಆತನು ಈ ಲೋಕಕ್ಕೆ ಬಂದು ಈ ಲೋಕದಲ್ಲಿ ಆತನ ಕುರಿತಾಗಿದ್ದ ಪ್ರವಚನಗಳನ್ನು ಪ್ರವಾಚಕರು ಪ್ರವಚಿಸಿದ ಆ ಭವಿಷ್ಯವಾಣಿಗಳನ್ನು ನೆರವೇರಿಸುತ್ತಾ ಈ ಲೋಕಕ್ಕೆ ಬಂದಾತನು ಆಗಿದ್ದಾನೆ. ಹಾಲೆಲೂಯ.
ನಾನು ಪ್ರಸಂಗಿಸುವ ಯೇಸು ಕ್ರಿಸ್ತನು ಅಸಂಖ್ಯ ದೂತರೊಡನೆ ಬೇಗನೆ ಬರುವನು. ಅದಕ್ಕೆ ಮುಂಚಿತವಾಗಿ ಲೋಕದ ಪಾಪ ಪರಿಹಾರಕ್ಕೋಸ್ಕರವಾಗಿ ಆತನು ಈ ಭೂಮಿಗೆ ಬಂದನು. ಹಾಲೆಲೂಯ. ಯೋಹಾನನಾದ ಸ್ನಾನಿಕನನ್ನು ನೀವು ಕೇಳೋದಾದ್ರೆ, ಯೋಹಾನನಾದ ಸ್ನಾನಿಕನು ಹೀಗೆ ಹೇಳ್ತಾನೆ, ಸ್ತೋತ್ರ, ಆತನ ಕಾಲಲ್ಲಿರುವ ಆ ಚಪ್ಪಲಿಯನ್ನು, ಸ್ತೋತ್ರ, ಚಪ್ಪಲಿಯ ಸ್ತೋತ್ರ, ಆ ಒಂದು ಹಾಲೆಲೂಯ ಗಂಟನ್ನು ಬಿಚ್ಚೋಕೆ ನಾನು ಯೋಗ್ಯನಲ್ಲ, ನನ್ನ ಹಿಂದೆ ಒಬ್ಬನು ಬರುವನು, ನಾನಾದರೂ ನಿಮಗೆ ನೀರಿನಿಂದ ದೀಕ್ಷೆ ಸ್ನಾನ ಕೊಡ್ತಾ ಇದ್ದೀನಿ, ಆದರೆ ನನ್ನಿಂದೆ ಬರುವಾತನು ನಿಮ್ಮನ್ನು ನೀರಿನಿಂದಲೂ ಪರಿಶುದ್ಧಾತ್ಮನಿಂದಲೂ ಬೆಂಕಿಯಿಂದಲೂ ಅಭಿಷೇಕಿಸುವನು ಎಂಬುದಾಗಿ ಪ್ರವಚಿಸಿದ ಆ ಯೋಹಾನ್ ಸ್ನಾನಿಕನ ಹತ್ರ ನೀವು ಇನ್ನೊಂದು ಸಾರಿ ಕೇಳೋದಾದ್ರೆ ಆತನು ಹೀಗೆ ಹೇಳ್ತಾನೆ, ಸ್ತೋತ್ರ, ಹಾಲೆಲೂಯ, ಈ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ಕುರಿಮರಿಯು ಈ ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ. ಹಾಲೆಲೂಯ. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ನೀವು ಹಾಲೆಲೂಯ ಪೇತ್ರನ್ನು ಕೇಳೋದಾದರೆ ಪೇತ್ರನು ಹೀಗೆ ಹೇಳ್ತಾನೆ, ಸ್ತೋತ್ರ, ಈತನು ಕ್ರಿಸ್ತನು, ಹಾಲೆಲೂಯ, ದೇವರ ಕುಮಾರನು ಎಂಬುದಾಗಿ. ಹಾಲೆಲೂಯ. ನೀವು ಯೋಹಾನನ ಹತ್ರ ಕೇಳಿದ್ರೆ, ಸ್ತೋತ್ರ, ಯೋಹಾನನು ಹೀಗೆ ಹೇಳ್ತಾನೆ, ನಾನು ಯೇಸು ಸ್ವಾಮಿಯ ಹೃದಯದ ಬಡಿತವನ್ನು ಕೇಳಿದಾಗ ನನಗೆ ಅರ್ಥವಾದ ಸತ್ಯವೇನೆಂಬುದಾಗಿ ನೀವು ಕೇಳೋದಾದರೆ, ಹಾಲೆಲೂಯ, ಆತನು ಆದಿಯು ಕೊನೆಯೂ ಆಗಿದ್ದಾನೆ, ಆತನೇ ದೇವರ ಜೊತೆಗಿದ್ದ ಲೋಗೋಸ್, ಹಾಲೆಲೂಯ, ದೇವರಿಂದ ಬಂದಂತ ಲೋಗೋಸ್ ಆಗಿದ್ದಾನೆ, ಆತನು ದೇವರ ಹತ್ರ ಮತ್ತೆ ಹೋಗುವ ಲೋಗೋಸ್ ಆಗಿದ್ದಾನೆ ಎಂಬುದಾಗಿ ಯೋಹಾನ್ ಸುವಾರ್ತಿಕನು ಹೇಳ್ತಾನೆ. ಹಾಲೆಲೂಯ. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ನೀವು ಯೇಸು ಸ್ವಾಮಿಯನ್ನು ತಿಳ್ಕೊಳ್ಬೇಕಾದರೆ ಯೇಸು ಸ್ವಾಮಿ ಯಾರು, ಈ ಯೇಸು ಕ್ರಿಸ್ತನು ಯಾರು, ಯಾಕೆ ಈ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಪರಲೋಕದ ಮಹಿಮೆಗಳನ್ನು, ಆರಾಧನೆಯನ್ನು, ದೂತರ ಆರಾಧನೆಯನ್ನು ಬಿಟ್ಟು ಈ ಪರಲೋಕದಿಂದ ಮನುಷ್ಯ ಕುಲ ಜೀವಿಸುವ ಈ ಭೂಮಿಗೆ ಬಂದದ್ದು ಯಾಕೆ ಎಂಬುದಾಗಿ ತಿಳ್ಕೊಳ್ಬೇಕಾದರೆ ನೀವು ಮಾಡಬೇಕಾದದ್ದು ಈ ಸತ್ಯ ವೇದವನ್ನು ಓದಬೇಕು. ಹಾಲೆಲೂಯ. ಈ ಸತ್ಯ ವೇದವನ್ನು ಓದೋದಾದ್ರೆ, ನಾವು ಬೋಧಿಸುವಂತ ಈ ಬೈಬಲ್ ಅನ್ನು ನೀವು ಓದೋದಾದ್ರೆ ಈ ಬೈಬಲ್ ನಿಮಗೆ ತಿಳಿಸಿಕೊಡುತ್ತೆ ಆತನು ಯಾಕೆ ಈ ಭೂಮಿಗೆ ಬಂದನು, ಆತನು ಯಾರು, ಆತನ ಏನು ವ್ಯಕ್ತಿತ್ವ ಏನು, ಆತನ ಗುಣಲಕ್ಷಣಗಳೇನು, ಆತನ ಸ್ವಭಾವವು ಏನು ಎಂಬುದಾಗಿ ಈ ಸತ್ಯ ವೇದವು ನಮಗೆ ತಿಳಿಸಿಕೊಡುತ್ತೆ. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ಈ ದೇವರು ನಿಮ್ಮನ್ನು ನಿಮ್ಮ ಪಾಪದಿಂದ ಬಿಡಿಸೋಕೆ ಶಕ್ತನಾಗಿದ್ದಾನೆ. ನಾನು ಪ್ರಸಂಗಿಸುವ ಈ ಯೇಸು ಕ್ರಿಸ್ತನು ನಿಮ್ಮನ್ನು ನಿಮ್ಮ ರೋಗಗಳಿಂದ ಬಿಡುಗಡೆ ಮಾಡೋಕೆ ಆತನು ಶಕ್ತನಾಗಿದ್ದಾನೆ. ಸ್ತೋತ್ರ. ನಾನು ಪ್ರಸಂಗಿಸುವ ನನ್ನ ಈ ಯೇಸು ಕ್ರಿಸ್ತನು ನಿಮ್ಮ ಶಾಲೆಗಳಿಂದ, ಮಾಟ ಮಂತ್ರಗಳಿಂದ, ದುಷ್ಟ ಶತ್ರುವಿನ ಕ್ರಿಯೆಗಳಿಂದ ಬಿಡಿಸೋಕೆ ಶಕ್ತನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನು ನಿಮ್ಮ ಕುರಿತಾಗಿ ಚಿಂತಿಸುತ್ತಾನೆ, ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ. ಹಾಲೆಲೂಯ. ಆತನು ನಿಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಟ್ಟಾತನಾಗಿದ್ದಾನೆ. ಆ ಯೇಸು ಕ್ರಿಸ್ತನು ಮನುಷ್ಯನಾಗಿ ಭೂಮಿಗೆ ಬಂದನು. ಹಾಲೆಲೂಯ. ಅದಕ್ಕೆ ಮುಂಚಿತವಾಗಿ ಯೇಸು ಕ್ರಿಸ್ತನು ತಂದೆಯೊಡನೆ, ಆಕಾಶ ಭೂಮಿಗಳು ಸೃಷ್ಟಿಸೋಕೆ ಮುಂಚೆ ಆತನು ತಂದೆಯ ಜೊತೆ ಇದ್ದ. ಹಾಲೆಲೂಯ. ನನ್ನ ಜೊತೆ ಕೇಳುವ ದೇವಜನರೇ, ಆತನ ದೈವತ್ವವನ್ನು ಕುರಿತಾಗಿ ಮಾತಾಡೋಕೆ ಇಷ್ಟಪಡ್ತಾ ಇದ್ದೀನಿ. ಸ್ತೋತ್ರ. ಆತನು ಈ ಸೂರ್ಯ ಚಂದ್ರ ನಕ್ಷತ್ರಗಳು ಭೂಮಿಯಲ್ಲಿ ಕಾಣಿಸೋಕಾಗದೇ ಇರುವ ಎಲ್ಲ ಕಾರ್ಯಗಳು ಸೃಷ್ಟಿಸೋಕೆ ಮುಂಚೆ ಆತನು ದೇವರ ಜೊತೆ ಇದ್ದನು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತೆ. ಸ್ತೋತ್ರ. ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ 1, 2, 3 ವಾಕ್ಯಗಳನ್ನು ಓದೋದಾದ್ರೆ ನಿಮಗೆ ಅರ್ಥ ಆಗುತ್ತೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರೊಡನೆ ಇತ್ತು, ವಾಕ್ಯವು ದೇವರಾಗಿತ್ತು. ಆ ವಾಕ್ಯವು ಯಾರು? ಹಾಲೆಲೂಯ. As I speak about who is Jesus, I want to remind you once that Jesus was pre-existed with the Father. John chapter 1 verse 1, 2 and 3 it says the word was in beginning and word is God and word was God. So I want to encourage you, my dear brothers, who is Jesus Christ? Jesus Christ is the pre-existed one. ಆತನು ದೇವರ ಜೊತೆಗೆ, ಹಾಲೆಲೂಯ, ಎಲ್ಲವೂ ಸೃಷ್ಟಿ ಆಗೋದಕ್ಕೆ ಮುಂಚೆ ದೇವರ ಅಸ್ತಿತ್ವದಲ್ಲಿ ಆತನು ಇದ್ದನು ಎಂಬುದಾಗಿ ದೇವರು ನಮ್ಮ ಹತ್ರ ಹೇಳುತ್ತೆ. ದೇವರ ವಾಕ್ಯವು ನಮಗೆ ತಿಳಿಸಿಕೊಡುತ್ತೆ. ಒಂದು, ಆತನು ಸೂರ್ಯ ಚಂದ್ರ ನಕ್ಷತ್ರಗಳು ಗಗನ ಮಂಡಳಗಳು ಹಾಲೆಲೂಯ ಕಾಣಿಸೋಕಾಗದೇ ಇರುವ ಎಲ್ಲ ಪ್ರಾಣಿ ಪಕ್ಷಿಗಳು ಸೃಷ್ಟಿಸೋದಕ್ಕೆ ಮುಂಚೆ, ಮೊದಲನೇ ಮನುಷ್ಯನಾದ ಆದಾಮಳು ಏವಳು ಸೃಷ್ಟಿಸೋದಕ್ಕೆ ಮುಂಚೆ ಆತನು ದೇವರ ಜೊತೆ ಇದ್ದನು. ಆತನ ಮುಖಾಂತರವೇ ಇವತ್ತು ನಾನು ಕಾಣುವ ಅನುಭವಿಸುವ ಈ ಎಲ್ಲ ಕಾರ್ಯಗಳು ಆತನಿಂದಲೇ ಸೃಷ್ಟಿಸಲ್ಪಟ್ಟಿದ್ದು. ಹಾಲೆಲೂಯ. ಆತನು ಒಂದು, ಎಲ್ಲದರ ಸೃಷ್ಟಿಗಳ ಮುಂಚೆ ಆತನು ಈ ಲೋಕದಲ್ಲಿ ಇದ್ದ, ಈ ಭೂಲೋಕದಲ್ಲಿದ್ದ. ಎರಡನೇದು, ಆತನು ದೇವರ ಮಗನಾಗಿದ್ದಾನೆ. ಸ್ತೋತ್ರ. ದೇವರ ಮಗನಾಗಿದ್ದಾನೆ ಎಂಬುದಾಗಿ ನಿಮಗೆ ತಿಳ್ಕೊಳ್ಬೇಕಾದ್ರೆ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ
ವಾಕ್ಯದಲ್ಲಿ ಹೇಳುವಾಗ ಬರೆದಿಲ್ಪಟ್ಟಿದೆ, ಇದು ಯೇಸು ಕ್ರಿಸ್ತನು ದೇವರ ಮಗನಾಗಿರುವ ಯೇಸು ಕ್ರಿಸ್ತನ ಸುವಾರ್ತೆ ಎಂಬುದಾಗಿ. ಯೇಸು ಸ್ವಾಮಿ ದೇವರ ಮಗನಾಗಿದ್ದಾನೆ ಎಂಬುದಕ್ಕೆ ಆಧಾರವೇನು ಎಂಬುದಾಗಿ ಕೇಳೋದಾದ್ರೆ, ಮೊದಲನೇದು ತನ್ನ ಶತ್ರುಗಳು. ಸ್ತೋತ್ರ. ಶತ್ರುಗಳಂದ್ರೆ ಸ್ತೋತ್ರ ಸೈತಾನನು, ಭೂತಗಳು, ಪ್ರೇತಗಳು ಎಲ್ಲವೂ ಹಾಲೆಲೂಯ ಆತನ ಸೇವೆಯಲ್ಲಿ ಆತನ ಮುಂದೆ ಹೇಳಿದ ಮಾತುಗಳು. ನೀವು ಓದೋದಾದ್ರೆ ಯೋಹಾನ್ ಸುವಾರ್ತೆ 5ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಸ್ತೋತ್ರ, ನಮ್ಮನ್ನು ಯಾಕೆ ನೀನು ಪೀಡಿಸುವೆ ಎಂಬುದಾಗಿ ಸೈತಾನನು, ದೆವ್ವಗಳು, ಭೂತಗಳು ಆತನ ಕುರಿತಾಗಿ, ನೀನು ದೇವರ ಕುಮಾರನು, ನೀವ್ಯಾಕೆ ನಮ್ಮನ್ನು ಪೀಡಿಸ್ತಾ ಇದ್ದೀರಾ ಎಂಬುದಾಗಿ ಪ್ರಶ್ನೆಗಳನ್ನು ಕೇಳೋದು. ಒಂದು ಆತನ ಶತ್ರುಗಳು ಹೇಳಿದು. ಎರಡನೇದು ಪೇತ್ರನು ತಾನು ಯೇಸು ಸ್ವಾಮಿ, ನೀವು ಜನರು ನನ್ನನ್ನು ಯಾರು ಎಂಬುದಾಗಿ ಕೇಳುವಾಗ ಪೇತ್ರನು ಹೇಳಿದು, ನೀನು ದೇವರ ಮಗನು, ಜೀವಿಸುವಂತ ದೇವರ ಕುಮಾರನು ಆಗಿದ್ದೀಯಾ ಎಂಬುದಾಗಿ ದೇವರಿಂದ ಸ್ವೀಕರಿಸಿದ ಪ್ರಕಟಣೆ ಕುರಿತಾಗಿ ಪೇತ್ರನು ಹೇಳ್ತಾನೆ. ಮೂರನೇದು ಸ್ತೋತ್ರ ಯೇಸು ಕ್ರಿಸ್ತನೇ ಸ್ವಂತವಾಗಿ ಹೇಳಿದ ಮಾತು ಯೋಹಾನ್ ಸುವಾರ್ತೆ 10:30ನೇ ವಾಕ್ಯದಲ್ಲಿ, ಎಸ್ ನಾನು ನನ್ನ ತಂದೆಯು ಒಂದೇ ಎಂಬುದಾಗಿ. ಆ ಮಾತಿನ ಅಡಿಸ್ಥಾನದ ಪ್ರಕಾರವಾಗಿ ನಮಗೊಂದು ಕಾರ್ಯ ಅರ್ಥ ಆಗುತ್ತೆ. ಆ ಯೇಸು ಕ್ರಿಸ್ತನು ದೇವರ ಮಗನಾಗಿದ್ದಾನೆ. ಒಂದು, ಆತನು ಎಲ್ಲದರ ಸೃಷ್ಟಿಗಳ ಮುಂಚೆ ಆತನು ಇದ್ದನು. ಎರಡನೇದು, ಆತನು ದೇವರ ಮಗನಾಗಿದ್ದಾನೆ. ಮೂರನೇದು, ಆತನು ಪಾಪವಿಲ್ಲದಂತ ದೇವರು ಮನುಷ್ಯನು ಆಗಿದ್ದಾನೆ. ಸ್ತೋತ್ರ. ಪಾಪವಿಲ್ಲದೆ ಇರುವ ಒಂದು ವ್ಯಕ್ತಿಯೋ ದೇವರು ಮನುಷ್ಯನು ಆಗಿರಬೇಕಾದ್ರೆ ಅದು ಯೇಸು ಕ್ರಿಸ್ತನಿಂದ ಮಾತ್ರವೇ. ಒಂದು, ಅದು ಯಾರು ಅಂತ ಕೇಳೋದಾದ್ರೆ ಫಸ್ಟ್ ದೇವರಾಗಿದ್ದಾರೆ. ಸ್ತೋತ್ರ. ದೇವರು ಯಾವ ಪಾಪ ಸ್ವಭಾವವು ಆತನಲ್ಲಿ ಇಲ್ಲ. ಪಾಪದ ಒಂದು ಅಣವು ಆತನ ಶರೀರದಲ್ಲೂ ಆತನ ಆತ್ಮದಲ್ಲೂ ಇಲ್ಲ. ಅದೇ ರೀತಿಯಾಗಿ ನಾನು ಪ್ರಸಂಗಿಸುವ ಯೇಸು ಕ್ರಿಸ್ತನ ಜೀವಿತದಲ್ಲಿ ಯಾವ ಪಾಪವೂ ಇಲ್ಲದೆ ಇತ್ತು. ಹಾಲೆಲೂಯ. ಅದಕ್ಕೆ ಅಡಿಸ್ಥಾನವೇನೆಂಬುದಾಗಿ ನೀವು ಕೇಳೋದಾದ್ರೆ ಯೋಹಾನ್ ಸುವಾರ್ತೆ 8ನೇ ಅಧ್ಯಾಯದ 46ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಹಾಲೆಲೂಯ. ಯೇಸು ಸ್ವಾಮಿ ತನ್ನ ಜನರನ್ನು ನೋಡಿ, ಅಲ್ಲಿರುವ ಜನರನ್ನು ನೋಡಿ ಪ್ರಶ್ನಿಸುತ್ತಿದ್ದಾರೆ, ನನ್ನಲ್ಲಿ ಪಾಪವಿದೆ ಎಂಬುದಾಗಿ ಯಾರು ನನಗೆ ಬುದ್ಧಿ ಹೇಳೋಕೆ ಆಗುತ್ತೆ ಎಂಬುದಾಗಿ. Hallelujah. John chapter 8 verse 46 says, which of you can convict me of my sins? Hallelujah. ಅದೇ ರೀತಿಯಾಗಿ ಪೇತ್ರನು ಹೇಳ್ತಾರೆ, ಯೇಸು ಸ್ವಾಮಿ hallelujah, ನೀವು ನಮಗೋಸ್ಕರವಾಗಿ, ಯೇಸು ಸ್ವಾಮಿ ಹೇಳ್ತಾರೆ, ನಿಮಗೋಸ್ಕರವಾಗಿ hallelujah ಕಷ್ಟಗಳನ್ನು ಸಹಿಸಬೇಕು, ದುಃಖಗಳನ್ನು ಸಹಿಸಬೇಕು. ಅದರ ಅನುಭವಗಳನ್ನು ಅರಿತಂತ ಪೇತ್ರನು ತನ್ನ ಬರೆದ ಲೇಖನೆಯಲ್ಲಿ 1 ಪೇತ್ರ 2:21-22 ಬರೆಯಲ್ಪಟ್ಟಿದ್ದಾನೆ, ಆತನು ಯಾವ ಸ್ತೋತ್ರ ಪಾಪವೂ ಇಲ್ಲದೆ ಇರುವಂತಹ ಪರಿಶುದ್ಧ ಕುರಿಮರಿಯಾಗಿದ್ದಾನೆ ಎಂಬುದಾಗಿ. ಸ್ತೋತ್ರ. ಪೌಲನು ಹೀಗೆ ಬರೆಯಲ್ಪಟ್ಟಿದ್ದೆ. ಪೌಲನ ಲೇಖನೆಯಾದ 2ನೇ ಕೊರಿಂಥಿಯರಲ್ಲಿ ಹೀಗೆ ಬರೆಯಲ್ಪಟ್ಟಿದ್ದಾನೆ 5ನೇ ಅಧ್ಯಾಯದ 21ನೇ ವಾಕ್ಯದಲ್ಲಿ, ಪಾಪವಿಲ್ಲದೆ ಇರುವ ಆತನು, ಪಾಪವೇನೆಂಬುದಾಗಿ ತಿಳಿದೇ ಇರುವ ಆತನು ನಮಗೋಸ್ಕರವಾಗಿ ಪಾಪಿಯಾಗಿ ಭೂಮಿಗೆ ಬಂದನು ಎಂಬುದಾಗಿ. ಸ್ತೋತ್ರ. ಯಾಕೆ? ನಮ್ಮನ್ನು ನೀತಿಗರಿಸೋಕೆ. ಒಂದು, ಆತನು ಎಲ್ಲದರ ಸೃಷ್ಟಿಗಳ ಮುಂಚೆ ಇದ್ದನು. ಎರಡನೇದು, ದೇವರ ಮಗನಾಗಿದ್ದನು. ಮೂರನೇದು, ಪಾಪವಿಲ್ಲದೆ ಇರುವ ಆತನಾಗಿದ್ದನು. ನಾಲ್ಕನೇದು, ನಮ್ಮ ಪಾಪವನ್ನು ಕ್ಷಮಿಸುವ ಆತನಾಗಿದ್ದಾನೆ. ಒಂದು, ಜನರ ಪಾಪ ಕ್ಷಮಿಸೋಕೆ ದೇವರಿಗೆ ಮಾತ್ರವೇ ಸಾಧ್ಯ. ಆ ದೇವರ ಮಗನಾದ ಯೇಸು ಕ್ರಿಸ್ತನಿಗೂ ಆ ಅಧಿಕಾರವಿದೆ. ಏನು? ನಮ್ಮನ್ನು ನಮ್ಮ ಪಾಪಗಳಿಂದ ಕ್ಷಮಿಸೋದಕ್ಕೆ. ಈ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಲೆಲೂಯಾ. ಅಲ್ಲಿರುವ ಶಾಸ್ತ್ರಿಗಳು, ಪರಿಸೆಯರು, ಸ್ಕ್ರೈಬರು ಕೇಳ್ತಾ ಇದ್ದಾರೆ, ನಿನಗೆ ಯಾರು ಅಧಿಕಾರವನ್ನು ಕೊಟ್ಟಿದ್ದು ಪಾಪವನ್ನು ಕ್ಷಮಿಸೋಕೆ? ಆಗ ಯೇಸು ಸ್ವಾಮಿ ಹೇಳ್ತಾರೆ, ನನಗೆ ಪರಲೋಕದಿಂದ ಬಂದಂತ ದೇವರ ಕುಮಾರನಿಗೆ ಎಲ್ಲಾ ಪಾಪವನ್ನು ಕ್ಷಮಿಸೋಕೆ ಅಧಿಕಾರವಿದೆ ಎಂಬುದಾಗಿ. ಸ್ತೋತ್ರ. ಹಾಲೆಲೂಯಾ. ಒಂದು, ಆತನು ಸೃಷ್ಟಿಗಳ ಮುಂಚೆ ಸೃಷ್ಟಿಕರ್ತನಾಗಿದ್ದನು. ಎರಡನೇದು, ಆತನು ಸ್ತೋತ್ರ ದೇವರ ಕುಮಾರನಾಗಿದ್ದಾನೆ. ಮೂರನೇದು ಸ್ತೋತ್ರ ಆತನು ಹಾಲೆಲೂಯಾ ಮೂರನೇದು ಪಾಪವಿಲ್ಲದೆ ಇರುವ ದೇವರಾಗಿದ್ದಾನೆ. ನಾಲ್ಕನೇದು ನಮ್ಮ ಪಾಪಗಳನ್ನು ಕ್ಷಮಿಸುವ ಆತನಾಗಿದ್ದಾನೆ. ಐದನೇದು ಅದ್ಭುತಗಳನ್ನು ಮಾಡೋಕೆ ಶಕ್ತನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನ ಮಾತಿನಲ್ಲಿ ಸೃಷ್ಟಿ ಆಗದೇ ಇರುವ ಕಾರ್ಯಗಳು ಯಾವುದೂ ಇಲ್ಲ. ಆತನು ಒಂದು ಮಾತನ್ನು ನುಡಿದರೆ ಅಲ್ಲಿ ಆ ಮಾತಿನ ಶಕ್ತಿಯು ಅಲ್ಲಿ ಅದನ್ನು ಸೃಷ್ಟಿಸುತ್ತೆ. ಹಾಲೆಲೂಯಾ. ನೀವು ಮತ್ತಾಯನು ಬರೆದ ಸುವಾರ್ತೆ 8:9-13 ವಾಕ್ಯವನ್ನು ಓದೋದಾದ್ರೆ, ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 31-41 ವಾಕ್ಯವನ್ನು ಓದೋದಾದ್ರೆ, ಸ್ತೋತ್ರ, ಅಲ್ಲಿ ಹೊಸ ಒಡಂಬಡಿಕೆಯ 4 ಸುವಾರ್ತೆಗಳನ್ನು ತೆಗೆದು ನೀವು ಓದೋದಾದ್ರೆ ಅದ್ರಲ್ಲಿ ನಮ್ಗೆ ಅರ್ಥವಾಗುತ್ತೆ ಯೇಸು ಸ್ವಾಮಿ ಹೇಗೆ ರೋಗಗಳನ್ನು ವಾಸಿ ಮಾಡಿದ್ರು ಎಂಬುದಾಗಿ. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ಇವತ್ತು ನಿಮ್ಮ ಜೀವಿತದಲ್ಲಿ ರೋಗಗಳಿರೋದಾದ್ರೆ, ನಿಮ್ಮ ಜೀವಿತದಲ್ಲಿ ಹಲ್ಲೆಲೂಯಾ ನಿಮಗೆ ಇವತ್ತುವರೆಗೂ ಸೌಖ್ಯವಾಗದೇ ಇರುವ ರೋಗಗಳು ಯಾವುದಾದ್ರೂ ಇರೋದಾದ್ರೆ, ನಿಮಗೆ ಯೇಸು ಸ್ವಾಮಿ ನೀವು ನಂಬೋದಾದ್ರೆ ನಿಮ್ಮನ್ನು ಎಲ್ಲ ರೋಗಗಳಿಂದ ಬಿಡುಗಡೆ ಮಾಡೋಕೆ ಆತನು ಶಕ್ತನಾಗಿದ್ದಾನೆ. ಸ್ತೋತ್ರ. ಆತನು
ಹಸಿವಲ್ಲಿದ್ದ ಜನರಿಗೆ ಊಟವನ್ನು ನೀಡಿದವನಾಗಿದ್ದಾನೆ. ಸ್ತೋತ್ರ. ಸತ್ತವರನ್ನು ಎಬ್ಬರಿಸಿದಾತನಾಗಿದ್ದಾನೆ. ಸ್ತೋತ್ರ. 5 ಕಾರ್ಯಗಳು ನಾನು ಹೇಳಿದೆ ಯೇಸು ಕ್ರಿಸ್ತನ ದೈವತ್ವ ಕುರಿತಾಗಿ. ದೈವತ್ವದ ಕುರಿತಾಗಿ ನಾನು 5 ಕಾರ್ಯಗಳನ್ನು ಮಾತಾಡಿದೆ. 1, ಸ್ತೋತ್ರ, ಆತನು ದೇವರ ಕುಮಾರನಾಗಿದ್ದಾನೆ. ಸ್ತೋತ್ರ. 2ನೇದು 1 ದೇವರ ಎಲ್ಲ ಸೃಷ್ಟಿಗಳ ಮುಂಚೆ ಆತನು ಸೃಷ್ಟಿಕರ್ತನಾಗಿದ್ದಾನೆ. 2ನೇದು ದೇವರ ಕುಮಾರನಾಗಿದ್ದಾನೆ. 3ನೇದು ಪಾಪವೇ ಇಲ್ಲದೇ ಇರುವ ದೇವರಾಗಿದ್ದಾನೆ. ಸ್ತೋತ್ರ. 4ನೇದು ನಮ್ಮ ಪಾಪಗಳನ್ನು ಕ್ಷಮಿಸೋಕೆ ಶಕ್ತನಾಗಿದ್ದಾನೆ. 5ನೇದು ಅದ್ಭುತಗಳನ್ನು, ಅತಿಶಯಗಳನ್ನು, ಚಮತ್ಕಾರ್ಯಗಳನ್ನು ಮಾಡೋಕೆ ಶಕ್ತನಾಗಿದ್ದಾನೆ. ಇದು 5 ಕಾರ್ಯಗಳು ದೈವತ್ವದ ಕುರಿತಾಗಿ. ಆತನ ಮನುಷ್ಯತ್ವ ಕುರಿತಾಗಿ. ಆತನು ಸ್ತೋತ್ರ ಈ ಲೋಕಕ್ಕೆ ಬಂದಾಗ ಸ್ತೋತ್ರ ಆತನು ಮನುಷ್ಯ ರೂಪವನ್ನು, ಮನುಷ್ಯರ ಭಾವವನ್ನು, ಮನುಷ್ಯರ ಸ್ವಭಾವ ಹೊಂದಿ ಈ ಭೂಮಿಗೆ ಬಂದನು. ಸ್ತೋತ್ರ. ಆತನ ಮನುಷ್ಯತ್ವ ಕುರಿತಾಗಿ ಮಾತಾಡಬೇಕು. 1, ಆತನ ದೈವತ್ವ ಕುರಿತಾಗಿ ಮಾತಾಡದೆ. ಅದಕ್ಕೆ ಮುಂಚೆ ದೇವರ ವಾಕ್ಯವು, ಸತ್ಯ ವೇದವು ಯೇಸು ಕ್ರಿಸ್ತನ ಕುರಿತಾಗಿ ಏನನ್ನು ಸಾರ್ತಾ ಇದೆ ಎಂಬುದಾಗಿ ಹೇಳಿದೆ. ಅದರ ನಂತರ ಯೇಸು ಕ್ರಿಸ್ತನ ದೈವತ್ವವನ್ನು ಕುರಿತಾಗಿ ಮಾತಾಡದೆ. 3ನೇದು ಇವತ್ತು ಯೇಸು ಕ್ರಿಸ್ತನ ಮನುಷ್ಯತ್ವವನ್ನು ಕುರಿತಾಗಿ ಮಾತಾಡೋಕೆ ಇಷ್ಟಪಡ್ತೇನೆ. ಆತನು ಈ ಭೂಮಿಗೆ ಬಂದಾಗ ಮನುಷ್ಯನಾಗಿ ಭೂಮಿಗೆ ಬಂದ. ಆತನ ಮನುಷ್ಯತ್ವ ಕುರಿತಾಗಿ ಸತ್ಯ ವೇದವು ಏನು ಹೇಳುತ್ತೆ ಎಂಬುದಾಗಿ ನಾವು ತಿಳ್ಕೊಳ್ಳೋಣ. ಸ್ತೋತ್ರ. 1, ಆತನು ಸ್ತ್ರೀಯ ಸಂತತಿಯಾಗಿ ಬರಬೇಕೆಂಬುದಾಗಿ 800 ವರ್ಷಗಳ ಹಿಂದೆ ಆದಿಕಾಂಡ ಪುಸ್ತಕದಲ್ಲಿ ಬರೆಯಲ್ಪಟ್ಟಾಗ ಅದೇ ರೀತಿಯಾಗಿ ಆತನು ಸ್ತೋತ್ರ ಮರ್ಯಳ ಗರ್ಭದಲ್ಲಿ ಪರಿಶುದ್ಧಾತ್ಮನ ಮುಖಾಂತರವಾಗಿ, ಮನುಷ್ಯರ ಸಂಕಲ್ಪವಿಲ್ಲದೆ ಪರಿಶುದ್ಧಾತ್ಮನ ಮುಖಾಂತರವಾಗಿ ಮರ್ಯಳ ಗರ್ಭದಲ್ಲಿ ಜನಿಸಿ ಬಂದನು. ಸ್ತೋತ್ರ. 1, ಆತನು ವಾಕ್ಯವಾಗಿ ದೇವರ ಜೊತೆಗಿದ್ದ ದೇವರು ಸ್ತೋತ್ರ ಎಲ್ಲ ದೂತರ ಆರಾಧನೆಗಳನ್ನು, ಮಹಿಮೆಯನ್ನು, ಶಕ್ತಿಯನ್ನು, ಪ್ರಭಾವವನ್ನು ಬಿಟ್ಟು ಮನುಷ್ಯರ ರೂಪವನ್ನು, ಭಾವವನ್ನು ತೆಗೆದು ದಾಸನಾಗಿ ಈ ಭೂಮಿಗೆ ಬಂದನು. ಸ್ತೋತ್ರ. 2ನೇದು ಆತನು ಎಲ್ಲ ಭವಿಷ್ಯವಾಣಿಗಳನ್ನು ನೆರವೇರಿಸುತ್ತಾ, ಆತನ ಕುರಿತಾಗಿ ನುಡಿದಂಥ ಎಲ್ಲ ಭವಿಷ್ಯವಾಣಿಗಳನ್ನು ನಿವರ್ತೀಕರಿಸುತ್ತಾ ಈ ಭೂಮಿಗೆ ಬಂದನು. 3ನೇದಾಗಿ ಸ್ತೋತ್ರ ಆತನು ಈ ಮನುಷ್ಯನಾಗಿ ಭೂಮಿಗೆ ಬಂದಾಗ ಆತನ ಕುರಿತಾಗಿದ್ದ ಸತ್ಯ ವೇದವನ್ನು, ಸ್ತೋತ್ರ ನ್ಯಾಯ ಪ್ರಮಾಣವನ್ನು ನಿವರ್ತೀಕರಿಸೋದಕ್ಕೆ ಈ ಭೂಮಿಗೆ ಆತನು ಬಂದನು. ಮನುಷ್ಯತ್ವದಲ್ಲಿ ಆತನಿಗೆ ಸುಸ್ತಾಯಿತು. ಸ್ತೋತ್ರ. ಆತನಿಗೆ ದಾಹವಾಯಿತು. 3ನೇದು ಮನುಷ್ಯನಾಗಿ ಭೂಮಿಗೆ ಬಂದಾಗ ಆತನಿಗೆ ಊಟ ಬೇಕಾಗಿತ್ತು. ಆತನು ಮಲಗಿದನು. ಸ್ತೋತ್ರ. ಆತನು ಹತ್ತನು. ಆತನಿಗೆ ಸ್ತೋತ್ರ ಶೋಧನೆಗಳು ಬಂತು. ಆ ಶೋಧನೆಗಳೆಲ್ಲ ಜಯಿಸಿದನು. ಮನುಷ್ಯನಾಗಿ ಭೂಮಿಗೆ ಬಂದಾಗ ಆತನು ಸತ್ತನು. ಹಾಲೆಲೂಯ. ಮನುಷ್ಯನಾಗಿ ಭೂಮಿಗೆ ಬಂದಾಗ ನಮಗೋಸ್ಕರವಾಗಿ ಆತನು ಸತ್ತನು. ನನ್ನನ್ನು ಕೇಳುವ ಪ್ರೀತಿಯ ಜನರೇ, ನಮಗೆಲ್ಲರಿಗೂ ಯೇಸು ಕ್ರಿಸ್ತನ ಕುರಿತಾಗಿ ತುಂಬಾ ಧಾರಣೆಗಳು, ಚಿಂತೆಗಳು, ಆಲೋಚನೆಗಳಿರಬಹುದು. ಆದರೆ ನಾನು ಪ್ರಸಂಗಿಸುವ ಈ ಯೇಸು ಕ್ರಿಸ್ತನು ದೇವರ ಕುಮಾರನಾಗಿದ್ದಾನೆ. ಮನುಷ್ಯ ಕುಲದ ಪಾಪದ ಪರಿಹಾರಕ್ಕೋಸ್ಕರವಾಗಿ ಈ ದೇವರನ್ನು ಹಲವು ನಂಬುವವರನ್ನು ರಕ್ಷಿಸೋದಕ್ಕೋಸ್ಕರವಾಗಿ ಆತನು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದ ದೇವ ಕುಮಾರನಾಗಿದ್ದಾನೆ. ಸ್ತೋತ್ರ. ನಮ್ಮನ್ನು ದೇವರಿಂದ ಬಿಡಿಸಿದಂತ ಪಾಪವನ್ನು, ಸೈತಾನನ್ನು ತಲೆಯನ್ನು ಜಜ್ಜಾಕಿ ಆತನ ಶಕ್ತಿಯನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡೋದಕ್ಕೆ ಆತನು ತಂದೆಯ ಸ್ತೋತ್ರ ಆ ಮಹಿಮಾ ಸನ್ನಿಧಿಯನ್ನು ಬಿಟ್ಟು, ದೂತರ ಆರಾಧನೆಯನ್ನು ಬಿಟ್ಟು, ಮಹಿಮೆಯನ್ನು ಬಿಟ್ಟು, ದೈವತ್ವವನ್ನು ಬಿಟ್ಟು ಮನುಷ್ಯನಾಗಿ, ದಾಸನಾಗಿ, ಮನುಷ್ಯರು ಜೀವಿಸುವ ಪಾಪವು ತುಂಬಿರುವ ಈ ಲೋಕಕ್ಕೆ ಇಳಿದು ಬಂದು ನಮಗೋಸ್ಕರವಾಗಿ ಪಾಪವೇ ತಿಳಿದೇ ಇರುವ ಆತನು, ಪಾಪವೇನೆಂಬುದಾಗಿ ಗೊತ್ತಿಲ್ಲದೇ ಇರುವ ಆತನು ನಮಗೋಸ್ಕರವಾಗಿ ಪಾಪವಾಗಿ ನಮ್ಮ ಪಾಪ ಪರಿಹಾರಕ್ಕೋಸ್ಕರವಾಗಿ ಶಿಲುಬೆಯಲ್ಲಿ ಯಾಗವಾದನು. ಸ್ತೋತ್ರ. ನನ್ನನ್ನು ಕೇಳುವ ದೇವ ಜನರೇ, ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಯಾರೇ ಆಗಿರಬಹುದು, ಎಷ್ಟೇ ದೊಡ್ಡ ಶ್ರೀಮಂತರು, ಎಷ್ಟೋ ಉನ್ನತ ವಿದ್ಯಾಭ್ಯಾಸವನ್ನು ಹೊಂದವರು, ಹಾಲೆಲೂಯ ಸ್ತೋತ್ರ, ಎಂಥ ಸ್ಥಿತಿಗಳಲ್ಲಿ ನೀವಿರಬಹುದು. ಆದರೆ ನಿಮಗೆ ಪರಲೋಕಕ್ಕೆ ಹೋಗಬೇಕೆಂಬ ಆ ಒಂದು ಆಸೆ ಇದ್ದರೆ ಆ ಪರಲೋಕಕ್ಕೆ ಹೋಗಬೇಕಾಗಿರುವ ದಾರಿಯು ನಾನು ಪ್ರಸಂಗಿಸುವ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಒಳ್ಳೆಯ ಕುರುಬನಾಗಿದ್ದಾನೆ. ಆತನು ಪರಲೋಕದಿಂದ ಇಳಿದು ಬಂದ ದೇವರ ಮನ್ನ ಆಗಿದ್ದಾನೆ. ಸ್ತೋತ್ರ. ಆತನು ನಮಗೆ ನಮ್ಮ ದಾಹವನ್ನು ತೀರಿಸುವ ಜೀವ ಜಲದ ನದಿಯಾಗಿದ್ದಾನೆ. ಸ್ತೋತ್ರ. ಆತನು ಜೀವವೂ ಹಲವು ಪುನರುತ್ಥಾನವೂ ಆಗಿದ್ದಾನೆ. ಆತನೇ ಸತ್ಯವೂ ಮಾರ್ಗವೂ ಜೀವವೂ ಆಗಿದ್ದಾನೆ. ಆ ದೇವರ ಮಾರ್ಗದಲ್ಲಿ ನಡೆಯೋದಾದ್ರೆ ನಿಮಗೆ ಪರಲೋಕವು ನಿಶ್ಚಯ. ನನ್ನು ಕೇಳುವ ಪ್ರೀತಿಯ ಜನರೇ, ನೀವು ಪರಲೋಕಕ್ಕೆ ಹೋಗಬೇಕಾದ್ರೆ ಯೇಸು ಸ್ವಾಮಿಯನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದರೆ ಮಾತ್ರವೇ ಪರಲೋಕಕ್ಕೆ ಹೋಗೋಕೆ ಸಾಧ್ಯವು. ನಾನು ಪ್ರಸಂಗಿಸುವ ಸತ್ಯ ವೇದವು ಹೇಳುತ್ತೆ, ಆತನೇ ಸತ್ಯವು, ಮಾರ್ಗವು, ಜೀವವು. ಆ ಮಾರ್ಗವು ಪರಲೋಕಕ್ಕೆ ಹೋಗಬೇಕಾದ ಸತ್ಯವು ಯೇಸು ಕ್ರಿಸ್ತನು. ಪರಲೋಕಕ್ಕೆ ಹೋಗಬೇಕಾದ ಮಾರ್ಗವು ಯೇಸು ಕ್ರಿಸ್ತನು. ಪರಲೋಕಕ್ಕೆ ಹೋಗಬೇಕಾಗಿರುವ ಜೀವ ನಿಮ್ಮ ಒಳಗೆ ಬರಬೇಕಾದ್ರೆ ಅದು ನಾನು ಪ್ರಸಂಗಿಸುವ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆ ಯೇಸು
ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಸ್ವೀಕರಿಸೋದಾದರೆ ನಿಮಗೆ ಪರಲೋಕವು ನಿಶ್ಚಿತ. ಆ ಪರಲೋಕದಲ್ಲಿರುವ ಜೀವ ಬಾಧಿಗರ ಪುಸ್ತಕದಲ್ಲಿ ನಿಮ್ಮ ಹೆಸರು ಬರೆಯಲ್ಪಡುತ್ತೆ. ನೀವು ಪರಲೋಕಕ್ಕೆ ಹೋಗಬೇಕಾದರೆ ಈ ಯೇಸು ಕ್ರಿಸ್ತನು ಯಾರು ಎಂಬ ಚಿಂತೆಯು ನಿಮ್ಮ ಜೀವಿತದಲ್ಲಿ ಭರಿಸಲಿ. ಇವತ್ತು ಯೇಸು ಕ್ರಿಸ್ತನು ನಿಮ್ಮ ಸ್ವಂತ ರಕ್ಷಕನಾಗಿಯೂ ದೇವರನ್ನಾಗಿ ನೀವು ಸ್ವೀಕರಿಸೋದಾದರೆ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು, ಅತಿಶಯಗಳನ್ನು, ಮಹತ್ ಕಾರ್ಯಗಳನ್ನು ನೀವು ನೋಡುವಿರಿ. ನಿಮಗೆ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗಿ ದೇವರು ಮಾಡಿಕೊಡ್ತಾರೆ. ರೋಗದಿಂದ ನರಳೋದಾದರೆ ನಿಮ್ಮ ರೋಗದಿಂದ ದೇವರು ಬಿಡಿಸುತ್ತಾರೆ. ಕಣ್ಣೀರಿನ ಮಾರ್ಗದಲ್ಲಿ ನಡೆದು ಪ್ರಯಾಸವು, ದುಃಖವು, ಬೇಜಾರು ಮಾತ್ರ ನಿಮ್ಮ ಜೀವಿತದಲ್ಲಿ ಇದ್ದರೆ ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ನೀವು ಕರೆಯೋದಾದರೆ ಯೇಸು ಕ್ರಿಸ್ತನು ಇಳಿದು ಬಂದು ನಿಮಗೆ ಅದ್ಭುತಗಳನ್ನು ಮಾಡೋಕೆ ಶಕ್ತನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಬರೀ ಪ್ರಯಾಸವು, ರೋಗವು, ಇನ್ನು ನನಗೆ ಬಿಡುಗಡೆ ಆಗೋಕ್ಕಾಗೋದಿಲ್ಲ, ನನಗೆ ಯಾವ ಆಶೀರ್ವಾದವೂ ಇಲ್ಲ, ನಾನಿನ್ನು ಸತ್ತು ಹೋಗೋದೇ ಮೇಲು ಎಂಬುದಾಗಿರೋ ಚಿಂತೆಗಳು ನಿಮಗಿರೋದಾದರೆ ನಿಮ್ಮನ್ನು ನೋಡಿ ನಾನು ಹೇಳೋಕೆ ಇಷ್ಟಪಡ್ತಾನೆ, ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸುತ್ತಾನೆ. ನಿಮ್ಮನ್ನು ಬಿಡಿಸೋಕೆ ಆತನು ಬಂದಿದ್ದಾನೆ. ಆ ದೇವರು ನಿಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸಿ ನಿಮ್ಮನ್ನು ಆಶೀರ್ವಾದದಿಂದ ನಿಮ್ಮನ್ನು ಮುನ್ನಡೆಸೋಕೆ ಆತನು ಶಕ್ತನಾಗಿದ್ದಾನೆ. ನನ್ನ ಜೊತೆ ನೋಡುವವರೆಲ್ಲರೂ ನನ್ನ ಜೊತೆ ಒಂದು ನಿಮಿಷ ಪ್ರಾರ್ಥನೆ ಮಾಡೋದಾದ್ರೆ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು, ಅತಿಶಯಗಳು ನಡೆಯುತ್ತೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ, ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಇಲ್ಲಿವರೆಗೂ ನಮ್ಮನ್ನು ಕಣ್ಮಣಿಯಂತೆ ಕಾಪಾಡಿದ ದೇವರ ದಯೆಗೋಸ್ಕರವಾಗಿ ಸ್ತೋತ್ರ. ಅಪ್ಪ, ಇವತ್ತು ನೀವು ಯಾರು ಎಂಬ ಚಿಂತೆಯನ್ನು ನಾವು ಧ್ಯಾನಿಸಿದಿರಿ. ನಿಮ್ಮ ಪ್ರೀತಿಗೋಸ್ಕರವಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಮಾಡ್ತಾ ಇದ್ದೀವಿ. ನನ್ನ ಲೈವ್ ನೋಡಿದ ಎಲ್ಲರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯೇಸುವಿನ ನಾಮದಲ್ಲಿ ಎಲ್ಲರನ್ನ ಆಶೀರ್ವಾದ ಮಾಡಿ ನೀವು ತಾನೇ ನಡೆಸಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ನಾಮದಲ್ಲಿ ಆಶೀರ್ವಾದ ಮಾಡಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕೋಸ್ಕರವಾಗಿ ಸ್ತೋತ್ರ. ಎಲ್ಲ ಸ್ತುತಿಗೆ ನಮಗೆ ಸಲ್ಲಿಸ್ತಾ ಇದ್ದೀವಿ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನನ್ನನ್ನು ವೀಕ್ಷಿಸಿದ ಎಲ್ಲ ದೇವಜನರನ್ನು ದೇವರ ಆಶೀರ್ವಾದ ಮಾಡಲಿ. ಇನ್ನು ನನ್ನ ನೋಡುವ ಎಲ್ಲ ದೇವಜನರನ್ನು ದೇವರ ಆಶೀರ್ವಾದ ಮಾಡ್ತಾರೆ ಎಂಬ ನಂಬಿಕೆಯಿಂದ ನಿಲ್ಲಿಸ್ತಾ ನಿಮ್ಮ ಪ್ರೀತಿಯ ರಾಜೇಶ್ ವಿ ಬಾಬು. ಗಾಡ್ ಬ್ಲೆಸ್ ಯು.